ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಂಜು ಅರುಣ್ ವ್ಲಾಗ್ಸ್. ಇದು ಸಂಡೇ ವ್ಲಾಗ್ ಆಗಿರೋದ್ರಿಂದ ಸಂಡೇ ತಲೆ ಮಟನ್ ಮತ್ತು ಕಾಲು ತಂದಿದ್ರು, ಮೀನ್ಸ್ ಕುರಿ ಕಾಲು ಮತ್ತು ಕುರಿ ತಲೆ ತಂದಿದ್ರು. ಅದನ್ನು ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ಯಾರ್ಯಾರು ಮಾಡ್ತಾಯಿದ್ದೀವಿ ಅಂದರೆ ನಾನು ನಮ್ಮ ಅತ್ತೆ ಮಾಡ್ತಾಯಿದ್ದೀವಿ. ಬಿಕಾಸ್ ನನಗೆ ತಲೆ ಮಟನ್ ಮಾಡೋದಕ್ಕೆ ಬರಲ್ಲ, ನಾನು ಯಾವತ್ತೂ ಮಾಡಿಲ್ಲ ಸಹ. ನಮ್ಮ ಅತ್ತೆ ಹೇಳ್ಕೊಡ್ತಾಯಿದ್ರು, ನಾನು ಮಾಡ್ತಾಯಿದ್ದೆ. ಹಾಗೆ ನೋಡಿ, ನಾನು ಅಡುಗೆ ಮಾಡಬೇಕಾದ್ರೆ ನನಗೆ ಕಂಪ್ನಿ ಕೊಡೋಕ್ಕೆ ಒಂದು ಮಂಕಿ ಬಂದಿತ್ತು. ನಾನು ಈರುಳ್ಳಿ ತೋರಿಸ್ದೆ, ಪಾಪ ಅದು ಏನಾಯಿತು ಏನೋ ಗೊತ್ತಿಲ್ಲ, ನೋಡಿಬಿಟ್ಟು ಹೊರಟೋಯ್ತು, ಮತ್ತೆ ಬಂದೇ ಇಲ್ಲ. ನೋಡಿ, ಈರುಳ್ಳಿ ಕೊಡೋಕೆ ಹೋದೆ, ಬೇರೆ ಏನಾದರೂ ಕೊಟ್ಟಿದ್ದರೆ ಈಸ್ಕೊಳ್ತಾ ಇತ್ತೇನೋ, ಬಟ್ ನಾನು ಈರುಳ್ಳಿ ಕೊಡೋಕೆ ಹೋದೆ, ಅದು ತೊಗೊಂಡಿಲ್ಲ, ನೋಡಿಬಿಟ್ಟು ಓಡೋಯ್ತು. ನೀವು ಯಾರಾದರೂ ಹಿಂಗೆ ಮಾಡಿ ಮಂಕಿ ಬಂದರೆ ಈರುಳ್ಳಿ ತೋರಿಸಿ ಓಡೋಗುತ್ತೆ. ಆ್ಯಂಡ್ ಸುಮ್ಮನೆ ತಮಾಷೆಗೆ ಹೇಳ್ದೆ ಅಷ್ಟೇ, ನಾನು ಆ ಥರ ಮಾಡಬೇಡಿ. ಹಾಗೆ ನೋಡಿ, ಎಲ್ಲ ನಮ್ಮ ಅತ್ತೆ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಏನೋ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ರು. ನೋಡಿ, ಎಲ್ಲ ರೆಡಿ ಮಾಡ್ಕೊತವ್ರೆ. ನಾನು ಹಾಗೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತಗೊಂಡೆ ಅಷ್ಟೇ. ಏನೇನೋ ತೊಗೊಂಡವ್ರೆ, ಈರುಳ್ಳಿ, ಬೆಳ್ಳುಳ್ಳಿ, ಮಾಮೂಲಿ ನಾವು ಚಿಕನ್ ಮಟನ್ ಏನು ಐಟಮ್ಸ್ ಹಾಕ್ತೀವೋ ಅದೇ ಐಟಮ್ಸ್ನೇ ಅವರು ತೊಗೊಂಡವ್ರೆ. ಬಟ್ ಏನೇನೋ ಸ್ವಲ್ಪ ಬೇರೆ ಬೇರೆ ಎಳ್ಳು ಏನೇನೋ ಸ್ವಲ್ಪ ಬೇರೆ ಆ್ಯಡ್ ಮಾಡಿದ್ರು ಅಷ್ಟೇ. ನೋಡಿಸ್ತೀನಿ ನಿಮಗೂ ಅವ್ರು ಏನು ಆ್ಯಡ್ ಮಾಡಿದ್ರು ಅಂತ. ನಾನು ಯಾವತ್ತಾದರೂ ಮಾಡಿದ್ರೆ ನಾನು ಫುಲ್ ರೆಸಿಪಿನ ತೋರಿಸ್ತೀನಿ. ಇವತ್ತು ಅಮ್ಮ ಮಾಡ್ತಾ ಇರೋದ್ರಿಂದ ನಾನು ರೆಸಿಪಿನ ತೋರಿಸೋದಕ್ಕಾಗಲಿಲ್ಲ. ಬಟ್ ಮನೆ ಕ್ಲೀನ್ ಮಾಡ್ತಾಯಿದ್ವಿ. ಮನೆ ಕ್ಲೀನ್ ಮಾಡೋದ್ರಿಂದ ಫುಲ್ಲು ಹೆವಿ ಕೆಲಸ ಇತ್ತು ಗೈಸ್, ತುಂಬಾ ಕೆಲಸ ಇತ್ತು. ನನಗಂತೂ ಫುಲ್ ಟಯರ್ಡ್ ಹೋಗಿತ್ತು. ಬಿಕಾಸ್ ಯಾಕಂದರೆ ಮನೇಲಿ ಇದ್ದಿದ್ದು ಪ್ರತಿಯೊಂದು ಸಾಮಾನು ತೆಗೆದು ಹೊರಗಡೆ ಹಾಕಿದ್ವಿ. ಫುಲ್ಲು ಧೂಳೆಲ್ಲ ಉದಿಸ್ಕೊಟ್ಟು ಅವ್ರಿಗೆಲ್ಲ ಬಂದು ಪೇಂಟ್ ಮಾಡೋದಷ್ಟೇ, ಅಷ್ಟು ರೆಡಿ ಮಾಡ್ಕೊಳ್ಬೇಕಾಗಿತ್ತು. ಆದ್ದರಿಂದ ಎರಡನ್ನೂ ಈ ಕಡೆ ಕಿಚನಲ್ಲಿ ಅಡುಗೆನೂ ಮಾಡಿಕೊಂಡು ಮನೇಲಿ ಕೆಲಸನೂ ಮಾಡಿಕೊಂಡು ಎರಡನ್ನೂ ಸಹ ಬ್ಯಾಲೆನ್ಸ್ ಮಾಡ್ಕೊತ ಮಾಡ್ತಾಯಿದ್ದೆ. ಅಮ್ಮ ಬಂದೆಲ್ಲ ಹಾಕ್ಕೊಟ್ಬಿಟ್ಟು ಹೋದರು. ಇದು ಏನೇನೋ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಕೊಟ್ಬಿಟ್ಟು ಹೋದರು, ಇದನ್ನು ಫ್ರೈ ಮಾಡಿ ಮಿಕ್ಸಿಗೆ ಹಾಕೋ ಅಂತ. ಸರಿ ಅಂತ ನಾನು ಎಲ್ಲನೂ ನೀಟಾಗಿ ಫ್ರೈ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳೋಣ ಅಂತ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಿಜ ಪೇಂಟ್ ಮಾಡಬೇಕಂದ್ರೆ ಮನೇಲಿ ಎಷ್ಟು ಕೆಲಸ ಇರುತ್ತೆ ನನಗಂತೂ ನಿಜ ಗೊತ್ತಿರಲಿಲ್ಲ. ನಾನು ಇದೇ ಫಸ್ಟ್ ಟೈಮ್ ನಮ್ಮ ಮನೆಗೆ ಪೇಂಟ್ ನಾನು ಮದುವೆಯಾಗಿ ಬಂದಾಗಿಂದ ಇದೇ ಫಸ್ಟ್ ನಮ್ಮ ಮನೇಲಿ ನಾವು ಪೇಂಟ್ ಮಾಡಿಸ್ತಾ ಇರೋದು. ಪ್ರತಿಯೊಂದು ಸಾಮಾನನ್ನು ತೆಗೆದು ಹೊರಗಡೆ ಹಾಕಬೇಕು, ಪ್ರತಿಯೊಂದು ಎತ್ತಿ ಅವ್ರಿಗೆ ಕೊಟ್ರೇ ಅವರಲ್ಲಿ ಪೇಂಟ್ ಮಾಡಿಕೊಡೋದು. ಆ್ಯಂಡ್ ಧೂಳೆಲ್ಲ ನೀಟಾಗಿ ಉದುರಿಸಿ ಕೊಡಬೇಕು, ಅದೊಂದು. ಹಾಗೆಯೇ ಅಮ್ಮ ಬಂದು ಏನೇನೋ ಸ್ವಲ್ಪ ಹೇಳ್ಕೊಡ್ತಾಯಿದ್ರು, ಇದಾಕು ಅದಾಕು ಅಂತ. ನಾನು ಅವ್ರು ಏನೇನು ಹೇಳಿದ್ರು ಎಲ್ಲ ಆ್ಯಡ್ ಮಾಡಿಕೊಂಡೆ. ನಾನು ಅಮ್ಮ ಇಬ್ಬರು ಸೇರಿ ಅಡುಗೆ ಮಾಡಿದ್ವಿ. ಆಮೇಲೆ ಅವರು ನನಗೆ ಸ್ವಲ್ಪ ಹೆಲ್ಪ್ ಮಾಡಿಕೊಟ್ರು. ನನಗೆ ಸೀರಿಯಸ್ಲಿ ನಾನು ಯಾವತ್ತೂ ಮಾಡಿರಲಿಲ್ಲ ತಲೆ ಮಟನ್ನು. ಇದೇ ಲಾಸ್ಟ್ ನಮ್ಮ ಮನೇಲಿ ತಲೆ ಮಟನ್ ಮೀನ್ಸ್ ನಾನ್ ವೆಜ್ ಇದೇ ಲಾಸ್ಟ್. ಅಂದರೆ ಗುರುಪ್ರವೇಶ ಆಗಿ ಒಂದು ಸ್ವಲ್ಪ ದಿನ ಪೂಜೆಗಳೆಲ್ಲ ಮಾಡಿರ್ತೀವಲ್ಲ, ಒಂದು ಸ್ವಲ್ಪ ದಿನ ನಾನ್ ವೆಜ್ನ ಸ್ಕಿಪ್ ಮಾಡಿಬಿಟ್ಟಿರ್ತೀವಿ. ಒಂದು ಮೇ ಬಿ ಒಂದು 21 ಡೇಸ ಇಲ್ಲ 48 ಡೇಸ ಗೊತ್ತಿಲ್ಲ ನನಗಂತೂ. ಸೀರಿಯಸ್ಲಿ ನನಗೆ ನಿಜ ಗೊತ್ತಿಲ್ಲ ಎಷ್ಟು ದಿನ ಅಂತ. ನನಗನ್ಸಾಗ ಒಂದು 48 ಡೇಸ್ ತಿನ್ನಲ್ಲ ಅಂದ್ಕೊತೀವಿ. ನೋಡೋಣ ಹೇಗಾಗುತ್ತೆ ಏನಾಗುತ್ತೆ. ಅಮ್ಮ ಬಂದು ಎಲ್ಲ ಹೇಳ್ಕೊಟ್ಬಿಟ್ಟೋದ್ರು, ಇದು ಥರ ಮಾಡು ಈ ಥರ ಮಾಡು ಹಂಗೆಲ್ಲನೂ. ಸರಿ ಅಂದ್ಬಿಟ್ಟು ನಾನು ಎಲ್ಲ ಫ್ರೈ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಂಡೆ ಗೈಸ್. ಮಿಕ್ಸಿಗೆ ಹಾಕ್ಕೊಳ್ಳೋಣ ಅಂತ ಎಲ್ಲ ಎತ್ತಿ ನೀಟಾಗಿ ಆರಿಸ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡೆ. ಆವತ್ತೇ ನಮ್ಮ ಅಪ್ಪ ಬಂದಿದ್ದರು. ಏನಕ್ಕಂದರೆ ಮಕ್ಕಳನ್ನು ಊರಿಗೆ ಕರ್ಕೊಂಡು ಹೋಗಿ ಬಂದಿದ್ದರು. ನಾನೇ ಹೇಳಿದ್ದೆ, ಫುಲ್ಲು ಮನೆ ಪೇಂಟ್ ಮಾಡಿಸೋದ್ರಿಂದ ಧೂಳಿರುತ್ತೆ, ಆದ್ದರಿಂದ ಮಕ್ಳಿಗೆ ಒಂಥರ ಎಫೆಕ್ಟ್, ಅದು ಧೂಳಲ್ಲಿ ಮಕ್ಳು ಇರಬಾರ್ದಲ್ಲ, ಫುಲ್ ಕೆಮ್ಮು ಅದು ಇದು ಮತ್ತು ಶೀತದ ನೆಗಡಿ ಕೆಮ್ಮು. ನನಗೆ ಆಗಲ್ಲ, ಡಸ್ಟ್ ಅಂದರೆ ಫುಲ್ ಅಲರ್ಜಿ ನನಗೂ. ಅದರಲ್ಲಿ ಮಕ್ಕಳನ್ನ ಹಾಕ್ಕೊಂಡು ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಅಂತ ಒಂದು 2-3 ದಿನ ಊರಲ್ಲಿರಲಿ, ಪೇಂಟ್ ಎಲ್ಲ ಮುಗ್ದಿದ್ದಾದಮೇಲೆ ಮತ್ತೆ ಬರಲಿ ಅವರು ಅಂತ ಅಪ್ಪಗೆ ಫೋನ್ ಮಾಡಿದ್ದೆ. ಸರಿ ಅಂದ್ಬಿಟ್ಟು ಅಪ್ಪ ಬಂದು ಕರ್ಕೊಂಡು ಹೋಗಿ ಬಂದಿದ್ದರು. ಮಕ್ಕಳಿಬ್ರು ಅಪ್ಪ ಜೊತೆ ಆಟಾಡ್ತಾಯಿದ್ರು. ಹಾಗೆಯೇ ಎಲ್ಲ ಮಿಕ್ಸಿಗೆ ಹಾಕ್ಕೊಂಡು ಕುಕ್ಕರಲ್ಲಿ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಡ್ತಾಯಿದ್ದೆ. ನಮ್ಮ ಅತ್ತೆ ಅದಕ್ಕೆ ಎಷ್ಟು ಬೇಕು ನೀರು ಅಷ್ಟು ನೀರು ಹಾಕ್ತಾಯಿದ್ರು. ನನಗೆ ಸೀರಿಯಸ್ಲಿ ಅದು ಗೊತ್ತಿಲ್ಲ ಎಷ್ಟು ನೀರು ಹಾಕಬೇಕು, ಅದು ಅಕಸ್ಮಾತ್ ನೀರು ಬಿಟ್ಕೊಳ್ಳುತ್ತೋ ಅಥವಾ ಗಟ್ಟಿಯಾಗುತ್ತೋ ಅದು ಇದು ನನಗೇನು ಗೊತ್ತಿರಲಿಲ್ಲ. ಆದ್ದರಿಂದ ನಾನು ಅಮ್ಮನೇ ಕರೆದ್ಬಿಟ್ಟು ಎಷ್ಟು ನೀರು ಹಾಕಬೇಕು ನೀನು ಹಾಕಮ್ಮ ಅಂತೇಳಿ
ಅವ್ರ ಕೈಯಲ್ಲೇ ಹಾಕ್ಸಿ ಮಾಡಿಸ್ತಾಯಿದ್ದೆ. ಬಟ್ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ಗೈಸ್. ನಿಜ ನಾನು ಯಾವತ್ತೂ ತಲೆ ಮಟನ್ ತಿಂತಾ ಇದ್ದಿಲ್ಲ. ಮೊನ್ನೆ ನೋಡೋಣ ಆಗಲಿ ಟ್ರೈ ಮಾಡೋಣ ಅಂತ ತಿಂದೆ. ನಿಜ ಸೀರಿಯಸ್ಲಿ ತುಂಬಾ ಚೆನ್ನಾಗಿತ್ತು. ಕಾಲು ಸೂಪ್ ಮಾಡ್ತೀನಿ ಅಂತ ಇದ್ರು ಅಮ್ಮ, ಬಟ್ ಟೈಮ್ ಸಿಗಲಿಲ್ಲ. ಅದು ಅವತ್ತು ಸಂಡೇ ಆಗಿದ್ದರಿಂದ ಒಂದು ಸಂಡೇ ಅಂದರೆ ಮಂಡೇ ಮತ್ತು ನಾವು ತಿನ್ನಲ್ಲ. ಸಂಡೇಗೆ ಫುಲ್ ಅದೆಲ್ಲ ಖಾಲಿ ಆಗಬೇಕಿತ್ತು. ಮತ್ತು ಮಂಡೆಯಿಂದ ಪೇಂಟ್ ಹೊಡಿಯೋಕ್ಕೆ ಬರ್ತಾರೆ ಅಂದ್ಬಿಟ್ಟು ಸಂಡೇಗೆ ಎಲ್ಲ ಮಾಡಿ ತಿನ್ಬಿಟ್ರೆ ಮತ್ತು ಪೇಂಟ್ ಹೊಡೆದ್ಮೇಲೆ ನಮ್ಮ ಮನೇಲಿ ನಾನ್ ವೆಜ್ ಮಾಡಲ್ಲ ಮತ್ತು ಗೃಹಪ್ರವೇಶ ಆಗಿ ಒಂದು ಸ್ವಲ್ಪ ದಿನ ನಾನ್ ವೆಜ್ ಮಾಡಲ್ಲ. ಆದ್ದರಿಂದ ಎಲ್ಲ ಸಂಡೇನೇ ಖಾಲಿ ಆಗಬೇಕು, ಸುಮ್ಮನೆ ಉಳಿದೋದ್ರೆ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಕಾಲು ಸೂಪೆಲ್ಲ ಮಾಡೋಕ್ಕೆ ಟೈಮೂ ಸಿಗಲಿಲ್ಲ. ಈ ಕಡೆ ಮನೆ ಬೇರೆ ಕ್ಲೀನ್ ಮಾಡ್ತಾಯಿದ್ವಿ. ಸೀರಿಯಸ್ಲಿ ನಮ್ಮ ಮನೇಲಿ ಎಲ್ಲರೂ ತುಂಬಾ ಹೆಲ್ಪ್ ಮಾಡಿಕೊಡ್ತಾರೆ ಗೈಸ್. ಎಲ್ಲರೂ ಪ್ರತಿಯೊಬ್ಬರು ಅಂದರೆ ನಮ್ಮ ಮನೇಲಿ ಇರೋದೇ 6 ಮೆಂಬರ್ಸ್, ಮಕ್ಕಳಿಬ್ಬರನ್ನೂ ಸೇರಿಸ್ಕೊಂಡು 6 ಮೆಂಬರ್ಸ್. ನಾನು, ನಮ್ಮ ಹಸ್ಬೆಂಡು, ಅತ್ತೆ, ಮಾವ, ಮಕ್ಕಳಿಬ್ರು, ಇಷ್ಟೇ ಜನನೇ. ಮಕ್ಕಳಿಬ್ರು ಊರಿಗೆ ಹೋದ್ರು ಅಂದರೆ ನಾವು 4 ಜನನೂ ಪಟಾಪಟ್ ಅಂತೆಲ್ಲ ಒಬ್ಬೊಬ್ರು ಒಂದೊಂದು ಕೆಲಸ ಒಬ್ಬೊಬ್ಬರು ಅಂತ ಪಟಾಪಟ್ ಅಂತ ಮುಗಿಸ್ಕೊತೀವಿ. ಹಾಗೆಯೇ ಸ್ವಲ್ಪ ಚಿಕನ್ ಗ್ರೇವಿ ಮಾಡಿರೋಣ ಅಂತ ಮಾಡ್ತಾಯಿದ್ದೀನಿ. ಅದು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಚಿಕನಲ್ಲಿ ಈ ಥರ ಎಣ್ಣೆ ಇದ್ರೇ ಅದ್ರ ಟೇಸ್ಟೇ ಬೇರೆ ಇರುತ್ತೆ ಗೈಸ್. ಎಲ್ಲ ಮಾಡಿ ಮುಗಿಸಿ ತಿಂದು ಮಕ್ಕಳಿಬ್ಬರನ್ನೂ ಊರಿಗೆ ಕಳಿಸ್ದೆ. ಆ್ಯಂಡ್ ಅದ್ಯಾರಪ್ಪ ಅಂದರೆ ಅದು ನಮ್ಮ ಅಕ್ಕನ ಮಗ. ಅವನು ಬೇಸಿಗೆ ರಜಕ್ಕೆ ಅಂತ ಊರಿಗೆ ಬಂದಿದ್ದ. ಸೊ ನಾನು ಎಲ್ಲ ಎತ್ಕೊಡ್ತಾಯಿದ್ದೆ, ಅದು ಸೋಕೇಶ್ ಮೇಲೆ ಇದ್ದಿದ್ದು ಐಟಮ್ಸ್ ಎಲ್ಲ ಎತ್ಕೊಡ್ತಾಯಿದ್ದೆ. ಅವನು ನನಗೆ ತುಂಬಾ ಹೆಲ್ಪ್ ಮಾಡಿಕೊಟ್ಟ ಗೈಸ್. ಸೀರಿಯಸ್ಲಿ ತುಂಬಾ ಹೆಲ್ಪ್ ಮಾಡಿಕೊಟ್ಟ ಪ್ರತಿಯೊಂದಕ್ಕೂ. ನಾನು ಅವನಿಗೆ ಅತ್ತೆ ಆಗಿರೋದ್ರಿಂದ ಅತ್ತೆ ಏನು ಮಾಡಿಕೊಡ್ಲಿ, ಅತ್ತೆ ಅದು ಮಾಡಲಾ ಇದು ಮಾಡಲಾ, ಅತ್ತೆ ಏನು ಹೆಲ್ಪ್ ಮಾಡಲಿ ಅಂತ ತುಂಬಾ ಹೆಲ್ಪ್ ಮಾಡಿಕೊಡ್ತಾ ಇದ್ದ. ಮತ್ತು ಪಾತ್ರೆ ಎಲ್ಲ ಉಜ್ಬೇಕಾದ್ರೂ ಅಷ್ಟೇ, ಯಾವಾಗಲೂ ಅಷ್ಟೇ ತುಂಬಾ ಹೆಲ್ಪ್ ಮಾಡಿಕೊಟ್ಟ. ಅದು ವ್ಲಾಗ್ಸ್ ಹಾಕ್ತೀನಿ, ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸ್ ಅದು ಬರುತ್ತೆ ನೋಡಿ. ಹಾಗೆಯೇ ಎಲ್ಲನೂ ಪ್ರತಿಯೊಂದೂ ಎಲ್ಲ ತೆಗೆದು ಒಂದು ಮೂಟೆನಲ್ಲಿ ಹಾಕಿ ಕಟ್ಟಿಟ್ಬಿಟ್ಟು ಎಲ್ಲ ಕೆಲಸ ಪೇಂಟಿಂಗ್ ಕೆಲಸ ಮುಗ್ದಿದ್ದಾದಮೇಲೆ ಅದನ್ನೆಲ್ಲ ವಾಶ್ ಮಾಡಿ ಮತ್ತು ಅದ್ರ ಜಾಗದಕ್ಕೆ ಅದನ್ನು ಇಟ್ಬಿಡೋಣ ಅಂತ ಎಲ್ಲ ಕಟ್ತಾಯಿದ್ದೀನಿ. ನಿಜ ನನ್ನ ಮಕ್ಕಳಿಲ್ಲ ಇಲ್ಲಿ, ಮಕ್ಕಳು ಇದ್ದಿದ್ದಿದ್ರೆ ಅಂತೂ ಅಲ್ಲಿ ಇದ್ದಿದ್ದು ಒಂದು ಐಟಮ್ಸು ನನ್ನ ಕೈಗೆ ಸಿಗ್ತಾನೆ ಇರಲಿಲ್ಲ ಗೈಸ್. ನಿಜ ಸಿಗ್ತಾನೆ ಇರಲಿಲ್ಲ. ಯಾಕಂದರೆ ಅವರು ಅದ್ರ ಮೇಲೆ ಇಟ್ಟಿರೋದು. ಆದರೂ ತುಂಬಾ ಹಠ ಮಾಡ್ತಿದ್ರು, ನನಗೆ ಅದು ಬೇಕು, ನಂಗೆ ಅದೆತ್ತು ಕೊಡು, ನನಗೆ ಇದೆತ್ತು ಕೊಡು, ನನಗೆ ಅದು ಬೇಕು ಅಂತ ತುಂಬಾ ಕೇಳ್ತಾಯಿದ್ರು. ಆಲ್ರೆಡಿ ಅವ್ರ ಹತ್ರ ಏನಿಲ್ಲ ಅಂದರೆ ಒಂದು 2 ಮೂಟೆ ಆಟ ಸಾಮಾನು ಐತೆ ಗೈಸ್. ಒಂದು 2 ಡ್ರಾಯರು ನೋಡಿ TV ಸೊಕೇಶ್ ಆಗೈತಲ್ಲ, ಅದರಲ್ಲಿ 2 ಡ್ರಾಯರ್ ಅವ್ರಿಗಂತಲೇ ಬಿಟ್ಬಿಟ್ಟಿದ್ದೀನಿ. ಏನಕ್ಕೆ? ಆಟ ಸಾಮಾನು ಹಾಕ್ಕೊಳ್ಳೋದಕ್ಕೆ. ಆ 2 ತುಂಬಿಸಿ ಇನ್ನೂ ಒಂದು ಸ್ವಲ್ಪ ಹೊರಗಡೆ ಅಲ್ಲಿ ಇಲ್ಲಿ ಎಲ್ಲ ಇಟ್ಕೊಂಡಿರ್ತಾರೆ. ಅಷ್ಟೆಲ್ಲ ಆಟ ಸಾಮಾನು ಇಟ್ಕೊಂಡು ಮತ್ತೆ ನನ್ನ ಮೇಲೆ ಶೋಗೆ ಅಂತ ಇಟ್ಟಿರೋದನ್ನೆಲ್ಲ ಕೇಳ್ತಾ ಇರ್ತಾರೆ. ಮಮ್ಮಿ ನನಗದು ಸ್ಪೈಡರ್ ಮ್ಯಾನ್ ಕೊಡು, ಮಮ್ಮಿ ನನಗದು ಬಾರ್ಬಿ ಡಾಲ್ ಕೊಡು, ನನಗದು ಕೊಡು, ನನಗಿದು ಕೊಡು ಅಂತ ಕೇಳ್ತಾ ಇರ್ತಾರೆ. ನಾನು ಯಾವುದೂ ಎತ್ಕೊಡೋದಿಲ್ಲ, ಬಿಕಾಸ್ ಅವ್ರ ಹತ್ರ ಇತ್ತಲ್ಲ ಅದರಲ್ಲಿ ಆಟ ಆಡಲಿ, ಅದೆಲ್ಲ ಕಿತ್ತೋದ್ಮೇಲೆ ಬೇಕಾದ್ರೆ ನೋಡೋಣ, ಸುಮ್ಮನೆ ಎಲ್ಲ ಎತ್ಕೊಟ್ಟು ಯಾಕೆ ವೇಸ್ಟ್ ಮಾಡೋದು ಅಂದ್ಬಿಟ್ಟು ನಾನೇನು ಎತ್ಕೊಡ್ತಾ ಇರಲಿಲ್ಲ. ಫೈನಲಿ ಎಲ್ಲ ಎತ್ಕೊಂಡೆ. ಅದು ಗೊಂಬೆ, ಅದು ರಾಧಾಕೃಷ್ಣ ಮಾತ್ರ ತೆಗಿಲಿಲ್ಲ, ಯಾಕಂದರೆ ಅದು ಮನೇಲೆಲ್ಲೂ ಇರೋದಕ್ಕೆ ಜಾಗನೇ ಇರಲಿಲ್ಲ. ಎತ್ತಿ ಅಲ್ಲಿ ಇಲ್ಲಿ ಇಟ್ಟರೆ ಮತ್ತೆ ಒಡೆದೋಗುತ್ತೆ ಅನ್ನೋ ಒಂದು ರೀಸನ್ಗೆ ಎತ್ತಿಲ್ಲ ನೋಡಿ. ಫೈನಲಿ ಎಲ್ಲ ಎತ್ತಿದ್ವಿ. ಒಂದು ಕಿಟಕಿ ಸ್ಕ್ರೀನ್ ಹತ್ರದಿಂದ ಹಿಡ್ದು ಎಲ್ಲನೂ ಬಿಚ್ಚಿದ್ವಿ ನೋಡಿ. ಅದು ವಾಚು ಮತ್ತು ಕ್ಯಾಲೆಂಡರ್ ಅಲ್ಲೇ ಇದೆ ಬ್ಯಾಲೆನ್ಸು, ಅದನ್ನು ತೆಗ್ದೆ. ಆಮೇಲೆ ಲಾಸ್ಟಲ್ಲಿ ನೋಡಿ ಇದು ಪೇಂಟ್ ಆಗೋದಕ್ಕೂ ಮುಂಚೆ ಮನೆ ಯಾವ ಥರ ಇದೆ ಅಂತ ನೋಡಿ ನೀವೇ. ಎಲ್ಲನೂ ನೋಡಿ, ಈ ಸೊಕೇಶಲ್ಲಿ ಇದ್ದಿದ್ದು ಐಟಮ್ಸ್ ಎಲ್ಲನೂ ಅದ್ರದ್ದು ಬೇರೆ ಬೇರೆ ಅಂತ ಸಪ್ರೇಟ್ ಇಟ್ಬಿಟ್ಟಿದ್ದೀನಿ ಮೂಟೆ ಕಟ್ಟಿ. ಅದನ್ನೆಲ್ಲ ವಾಶ್ ಮಾಡಿ ಒಣಗಿಸಿ ಅದರಲ್ಲಿ ಇಡೋಷ್ಟರಲ್ಲಂತೂ ನನಗಂತೂ ಫುಲ್ಲು ಸಾಕಾಗೋಗುತ್ತೆ. ಅಪ್ಪ ದೇವ್ರೆ, ನೋಡಿ ನಮ್ಮ ಮನೆಯ ಫಿಶ್ಗಳು ಆರಾಮಾಗಿ 3 ಹೊತ್ತಿಲ್ಲ, ಒಂದಿನಕ್ಕೆ ಒಂದ್ಸಲ ಫುಡ್ ಹಾಕ್ತಾರೆ, ತಿನ್ಕೊಂಡು ಎಂಜಾಯ್ ಮಾಡ್ಕೊಂಡು ಇರ್ತವೆ ನೋಡಿ. ಅದೆರಡು ಮಾತ್ರ ಅಲ್ಲಿ ಬಿಟ್ಟಿದ್ದೀನಿ, ಬಿಕಾಸ್ ಅದು ಕೆಳಗಡೆ ಇಟ್ಟರೆ ಒಡೆದೋಗುತ್ತೆ, ಅದು ಕೈ ಕಾಲು ಟಚ್ ಆಗಿ ಅಂತ ಎಲ್ಲ ತೆಗ್ದೆ ಗೈಸ್. ಫೈನಲಿ ನೋಡಿ ಎಲ್ಲದೂ ಮುಂದೆ ಸರಿಸ್ಕೊಂಡು ಅವ್ರಿಗೆ ಪೇಂಟ್ ಹೊಡಿಯೋದಕ್ಕೆ ಜಾಗ ಮಾಡಿಕೊಡೋಣ ಅಂತ ಎಲ್ಲದೂ ಪ್ರತಿಯೊಂದು ಮನೇಲಿ ಏನಿತ್ತೋ ಎಲ್ಲ ತೆಗ್ದೆ ತೆಗೆದ್ವಿ. ಎಲ್ಲರೂ ಸೇರಿನೇ ಕೆಲಸ ಮಾಡಿದ್ವಿ. ತುಂಬಾ ಹೆಲ್ಪ್ ಮಾಡಿಕೊಟ್ರು ಮನೇಲಿ ಎಲ್ಲರೂ ಅಷ್ಟೇ. ರೂಮಲ್ಲಿ ಇದ್ದಿದ್ದು ಐಟಮ್ಸು ಅಷ್ಟೇ ಪ್ರತಿಯೊಂದೂ ತೆಗೆದು ಹೊರಗಡೆ ಹಾಕಿದ್ದೀವಿ. ಆ್ಯಂಡ್ ಇದು ಮಂಚದ ಮೇಲೆ ಎಲ್ಲನೂ ಮೇಲೆ ಪೇಂಟ್ ಮಾಡ್ತಾರಲ್ಲ ಅದೆಲ್ಲ ಮತ್ತೆ ಅದ್ರ ಮೇಲೆ ಬೀಳುತ್ತೆ, ಅದೆಲ್ಲ ತುಂಬಾ ತಿರ್ಗೋ ಕೆಲಸ ಇಡುತ್ತೆ ಅಂದ್ಬಿಟ್ಟು ಅದ್ರ ಮೇಲೆ ಒಂದು ಟಾರ್ಪಲ್ ಥರ ಒಂದು ಪೇಪರ್ ಹಾಕಿದ್ದೀವಿ. ಬಿಕಾಸ್ ಅದು ಪೇಂಟ್ ಬಿದ್ದರೂ ಅದ್ರ ಮೇಲೆ
ಮಂಚದ ಮೇಲೆ ಬೀಳಲ್ಲ, ನಮಗೂ ಸ್ವಲ್ಪ ಕ್ಲೀನ್ ಮಾಡೋದಕ್ಕೆ ಈಸಿ ಆಗುತ್ತೆ ಅನ್ನೋ ಒಂದು ರೀಸನ್ಗಷ್ಟೇ ಅದು ಹಾಕಿರೋದು. ಇದು ಬಂದು ನಮ್ಮದು ಈ ಮನೆ ಹೊಸ ಮನೆ ಕಟ್ಟಿ ಗೃಹ ಪ್ರವೇಶಕ್ಕೆ ಹೊಡೆದಿರೋಂಥ ಪೇಂಟು, ಮತ್ತು ಇವಾಗಲೇ ನಾನು ಪೇಂಟ್ ಹೊಡ್ಸ್ತಿರೋದು. ಅಂದರೆ 7 ಇಯರ್ಸ್ ಆಗಿದೆ ಈ ಮನೆಗೆ ಪೇಂಟ್ ಹೊಡೆದು. ನೋಡಿ ಬಿಫೋರ್ ಈ ರೀತಿ ಇದೆ. ಇದೂ ಅಷ್ಟೇ, ಮೇಲೆ ಇರೋದೆಲ್ಲನೂ ತೆಗೆದು, ಅಂದರೆ ಎಲ್ಲ ಆಲ್ಮೋಸ್ಟ್ ತೆಗ್ದಿದ್ದೆ. ಅದು ಮೇಲೆ ಇದ್ದಿದ್ದು ಸ್ವಲ್ಪ ಬೇಕಾಗಿರೋ ಲ್ಯಾಪ್ಟಾಪು, ಬಾಕ್ಸು, ಬ್ಯಾಗ್ ಅದೆಲ್ಲನೂ ಸ್ವಲ್ಪ ಫೈಲ್ಸ್ ಎಲ್ಲ ಇತ್ತು ಅಂದ್ಬಿಟ್ಟು ಅಲ್ಲೇ ಮಕ್ಳು ಇದು ಮಾಡ್ತಾರೆ ಅಂತ ಅಲ್ಲೇ ಮೇಲೆ ಇಟ್ಟಿದ್ದೆ. ಅವರೆಲ್ಲ ಊರಿಗೆ ಹೋದ್ಮೇಲೆ ಮತ್ತೆ ಅದನ್ನೆಲ್ಲ ತೆಗೆದು ಕೆಳಗಡೆ ಹಾಕಿ ಅದ್ರ ಮೇಲೆ ಒಂದು ಪೇಪರ್ ಹಾಕಿದ್ದೆ. ನೋಡಿ ಗೈಸ್, ಫೈನಲಿ ಎಲ್ಲ ಕ್ಲೀನ್ ಮಾಡಿದೆ. ಇದು ಬಿಫೋರ್ ಪೇಂಟ್ ಹೊಡಿಯೋಕ್ಕೂ ಮುಂಚೆ ನಮ್ಮನೆ ಯಾವ ರೀತಿ ಇತ್ತು ಅಂತ ನೋಡ್ಕೊಬಿಡಿ. ಆಮೇಲೆ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಬರುತ್ತೆ ನಾನು ಪೇಂಟ್ ಆದಮೇಲೆ ನಮ್ಮ ಮನೆ ಯಾವ ರೀತಿ ಇದೆ, ನಾವು ಯಾವ ಥರ ಪೇಂಟ್ ಮಾಡಿದ್ದೀವಿ ಆ್ಯಂಡ್ ಯಾವ ಡಿಸೈನ್ ಮಾಡಿಸಿದ್ದೀವಿ, ಏನೇನು ಮಾಡಿಸಿದ್ದೀವಿ ಅಂತೆಲ್ಲ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಖಂಡಿತವಾಗ್ಲೂ ತೋರಿಸ್ತೀನಿ. ಇದು ನೋಡಿ ಎಲ್ಲ ತೆಗೆದು ಒಂದು ಬಟ್ಲಲ್ಲಿ ಹಾಕಿಟ್ಟಿದ್ದೀನಿ. ಫ್ಲವರ್ಸೇ ಬೇರೆ, ಈ ಬಾಗಿಲು ಹಾಕೋ ತೋರಣ ಅಂತೆ, ಪಾಟ್ಗಳು, ಅದು ಇದು ಎಲ್ಲನೂ ತಗೊಳ್ಳೋವಾಗ ಇರೋವಂಥ ಖುಷಿ ಈ ಕ್ಲೀನ್ ಮಾಡೋವಾಗಂತೂ ನಿಜ ನನಗಂತೂ ಇರಲ್ಲಪ್ಪ. ಅಷ್ಟು ಪೇಷನ್ಸಿಂದ ಮಾಡಬೇಕಪ್ಪ. ಅದು ಗ್ಲಾಸಸ್ಸು ಅಷ್ಟೇ ತುಂಬಾ ಪೇಷನ್ಸಿಂದ ಕ್ಲೀನ್ ಮಾಡಬೇಕು. ಇದು ಸಂಡೇ ವ್ಲಾಗು ಫುಲ್ಲು ಕ್ಲೀನಿಂಗ್ ಮಾಡಿರೋದಷ್ಟೇ ತೋರಿಸಿರೋದು. ಆ್ಯಂಡ್ ನೆಕ್ಸ್ಟ್ ವಿಡಿಯೋ ನಾನು ಪೇಂಟ್ ಮಾಡಿದ್ಮೇಲೆ ಮನೆ ಯಾವ ಥರ ಇದೆ ಅಂತ ನೋಡಿಸ್ತೀನಿ. ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ನೆಕ್ಸ್ಟ್ ವ್ಲಾಗ್. ಬಾಯ್.